बलवान लागे चट्टान रहे मैदान में आगे ಏನ್ರಿ ವಿಶ್ವಣ್ಣ ಇದು ಏನ್ ಕತೆ ರೀ ನಿಮ್ದು ಅಲ್ರಿ ಎಲೆಕ್ಷನ್ ಅಲ್ಲಿ ಸೋತ್ರನು ಈ ಪರಿ ಕದರಲ್ಲಿ ಬರ್ತಿರಲ್ರಿಪ್ಪ ಅಲ್ರಿ ವಿಶ್ವಣ್ಣ ಏನೋ ಕೇಳೋಣ ಅಂತ ಅನ್ಕೊಂಡೆ ನಿಮ್ಮ ಹತ್ರ ಬಂದ್ರಿಪ್ಪ ಆದ್ರ ನೀವು ಬರೋ ಸ್ಟೈಲ್ ನೋಡಿ ಅದೇನ್ ಅನ್ನೋದ ಮರ್ತು ಬಿಟ್ಟೆ ನಾನು ತಡ್ರಿ ನೆನಪು ಮಾಡ್ಕೋತೇನೆ ತಡ್ರಿ ಏನ್ ಕೇಳ್ಬೇಕು ಅನ್ಕೊಂಡಿದ್ಯಾ ಹಾ ನೆನಪಾಯ್ತು ಅಲ್ರಿ ನಿಮ್ ಸೋಲ್ಗೆ ಕಾರಣ ಏನು ಜೆಡಿಎಸ್ ಶಿಖಂಡಿ ಪಾತ್ರ ಏನಂದ್ರಿ ಶಿಖಂಡಿ ಪಾತ್ರ ಓ ನಿಮ್ ಸೋಲಿಗೆ ಗೌಡ್ರ ಪಕ್ಷ ಸಿಕ್ಕಂಡಿ ಆಯ್ತೇನ್ರಿ ಅವ್ರು ಯಾವ್ದಾದ್ರು ತತ್ವ ಸಿದ್ಧಾಂತ ಇದೆಯಾ ಅವ್ರಿಗೆ ಇದು ಕೇಳ್ಬೇಕಾಗಿದ್ದ ಬಿಡ್ರಿಪ್ಪ ಕೇಳ್ರಿ ಒಬ್ರು ಪ್ರಧಾನಮಂತ್ರಿ ಆದಂತವ್ರು ಒಬ್ಬ ಮುಖ್ಯಮಂತ್ರಿ ಆದಂತವ್ರು ಒಂದು ತತ್ವ ಸಿದ್ಧಾಂತ ಏನಾದ್ರು ಇದೆಯಾ ಅವ್ರಿಗೆ ಹೌದು ಗೌಡ್ರು ನಿಮ್ಮನ್ನ ಸೋಲ್ಸಾಕ ಏನ್ ತಂತ್ರ ಮಾಡಿರೋರು ಹೊಂದಾಣಿಕೆ ಮಾಡ್ಕೊಳ್ಳಿ ಒಳ ಹೊಂದಾಣಿಕೆ ಮಾಡ್ಕೋಬಾರ್ದು ಓ ಹಿಂಗಾಯ್ತೇನ್ರಿ ಇದು ಅನ್ಯಾಯ ಬಿಡ್ರಿಪ್ಪ ಬಟ್ ಒಳ ಹೊಂದಾಣಿಕೆ ಇದೆಯಲ್ಲ ಅದು ರಾಜಕೀಯ ವಿದ್ರೋಹ ಅದು ಪಾಪ ರೀ ವಿಶ್ವಣ್ಣ ನಿಮ್ಮನ್ನ ನೋಡಿದ್ರೆ ನನಗೆ ಅಯ್ಯೋ ಅಂತ ಅನ್ಸಾಕತ್ತೆ ನೋಡ್ರಿಪ್ಪ ಹೌದು ಸೋತಿದ್ ಬಿಟ್ಟು ಬಿಡ್ರಿ ನೀವು ಸಿಕ್ಕಾಬಟ್ಟಿ ಬಹುಮತದಿಂದ ಮೋದಿ ಅವ್ರು ಗೆದ್ದಾರ ದೇಶದಾಗ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಒಂದೆರಡು ಮಾತು ಮಾತಾಡ್ತಿರಲ್ಲ ಮೋದಿ ಸೆ ಮಾಡೆಲ್ ಯಪ್ಪ ಏನಂದ್ರಿ ವಿಶ್ವಣ್ಣ ಇಟ್ಸ್ ಹಿಸ್ ಸಿನ್ಸಿಯಾರಿಟಿ ಅಂಡ್ ಇಂಟಿಗ್ರಿಟಿ ಟು ಹಿಸ್ ವರ್ಕ್ ಅಯ್ಯೋ ಭಗವಂತ ವಿಶ್ವಣ್ಣ ಮೋದಿ ಅವರನ್ನ ಹೊಗಳಿ ಬಿಟ್ರಿಪ್ಪ ಮೋರ್ ಇಂಪಾರ್ಟೆಂಟ್ ನನಗೆ ನಂಬಾಕನ ಆಗಾಕತ್ತಿಲ್ಲ ವಿಶ್ವಣ್ಣ ಎಲೆಕ್ಷನ್ಗೂ ಮುನ್ನ ಮೋದಿಗೆ ಬೈದ್ ಹಾಕಿದ್ರಿ ಈಗ ಅದೇನ್ ಲವ್ ಬಂತ್ರಿ ನಿಮಗ ಮೋದಿ ಮೇಲೆ ಈಸ್ ಎ ರೋಲ್ ಮಾಡೆಲ್ ಇವತ್ತಿನ ದಿವಸ ಅಯ್ಯೋ ರಾಮ ನಂಗ್ ಹೇಗೆ ನಿನ್ ಮೇಲೆ ಪ್ಯಾರು ಹೋ ಗಯಾ ಅಯ್ಯಯ್ಯೋ ರಾಮ ಹಿಂಗ್ಯಾಕೆ ಗೊತ್ತಿಲ್ದೆ ದಿಲ್ಗೆ ಖೋ ಗಯಾ ಅರೆ ಆಜಾರೆ ಪ್ಯಾರೆ ಸಾಥ್ ಮಿಲೋ ರೇ ಅರೆ ಹಲಾರೆ ಮನಸಾರೆ ಬಾತ್ ಕರೋ ರೇ ಅಂಡ್ ಅದೊಂದು ಒಬ್ಬ ಶೂದ್ರ ಆ ಶೂದ್ರ ಧೀಶಕ್ತಿ ಇದೆಯಲ್ಲ ಕೆಲಸ ಮಾಡ್ತಾ ಇದೆ ಅಲ್ರಿ ಮೋದಿನ ನೀವು ಹಿಂಗೆಲ್ಲ ಹೊಗಳಿದ್ರಲ್ಲ ನನ್ನಿದ್ರಿಗೆ ನಿಮ್ ಪಕ್ಷದವ್ರು ನಿಮ್ಮನ್ನ ಸುಮ್ನೆ ಬಿಡ್ತಾರಾ ಕೊಡ್ತಾರ ಪೋಟಾರ್ಚರು ಹಾಳಾಗೋಯ್ತು ಫ್ಯೂಚರು ವಿಶ್ವಣ್ಣ ಮೋದಿ ಬಗ್ಗೆ ನೀವು ಇನ್ನೊಂದು ಮಾತು ಹೇಳಿದ್ರೆ ನಂಗೆ ಭಾಳ ಅಳು ಬಂದ್ಬಿಡ್ತೈತೆ ಈಗ ಸಾಕ್ ಬಿಡ್ರಿಪ್ಪ ಒಳ್ಳೇದಾಗ್ಲಿ ನಿಮ್ಗ ಇಲ್ಲಿ ಬರ್ರಿಪ್ಪ ಇಲ್ಲಪ್ಪ ಯಾರೋ ರಮ್ಯನ ಬೆಂಬಲಿಗ ಬಂದಾನ ಅವ ರಮ್ಯ ಅವರು ಯಾಕೆ ಸೋತ್ರು ಅಂತ ಕಾರಣ ಕೊಡ್ತಾನಂತ ಅದೇನ್ ಕಾರಣ ಹೇಳ್ತಾನ ಕೇಳೋಣ ಬರ್ರಿ ಹಾ ಹೇಳಪ್ಪ ರಮ್ಯ ಅವ್ರು ಯಾಕೆ ಸೋತ್ರು ಮಂಡ್ಯದಾಗ ಸೋಲ್ವಾಗಿ ಏನಿಲ್ಲ ಮಂಡ್ಯ ಜಿಲ್ಲೆ ಮದ್ದೂರು ಮತ್ತೆ ಶ್ರೀರಂಗಪಟ್ಟಣದಲ್ಲಿ ಸಭೆ ಮಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಮತ್ತೆ ಉಸ್ತುವಾರಿ ಸಚಿವರನ್ನ ಅವೆರಡು ಕ್ಷೇತ್ರಕ್ಕೆ ಜೊತೆಲಿ ಕರ್ಕೊಂಡು ಹೋಗಿದ್ರೆ ನಾವು ಕಡಾಖಂಡಿತವಾಗಿ ನಾವು ಈ ಜಿಲ್ಲೆಯಲ್ಲಿ 25,000 ಮತಗಳ ಅಂತರದಿಂದ ನಾವು ಗೆಲ್ತೀವಿ. ಹೌದಾ ಅಲ್ಲಪ್ಪ ಅವ್ರು ಬರ್ಲಿಲ್ಲದಕ್ಕೂ ರಮ್ಯಾ ಅವರು ಸೋತಿದ್ದಕ್ಕೂ ಏನ್ ಕಾರಣಪ್ಪ ಸ್ವಲ್ಪ ಏನು ಒಬ್ಬರೇ ಬಂದ್ರಲ್ಲ ನಮ್ಮ ನಾಯಕರಿಲ್ಲ ಅಂತ ಅಂದ್ಬಿಟ್ಟು ಅಂಬರೀಷ್ ಮತ್ತು ಸಿದ್ದರಾಮಯ್ಯ ಪ್ರಭಾವ ಕೂಡ ಇವೆರಡು ಕ್ಷೇತ್ರದಲ್ಲಿ ಇರೋದ್ರಿಂದ ನಮ್ಮ ನಾಯಕರ ಜೊತೆಲಿ ಬರ್ಲಿಲ್ವಲ್ಲ ಅಂತ ಸ್ವಲ್ಪ ಗೊಂದಲ ಆಯ್ತು ನಮ್ಮ ಕಾರ್ಯಕರ್ತರಲ್ಲಿ. ಇವನ್ ಮಾತೇನಾದ್ರೂ ಅಂಬರೀಷ ಕೇಳ್ಬಿಟ್ರೆ ಹಂಗ ಹೆಗಲ್ ಮ್ಯಾಗಿರೋ ಟವಲ್ ಕೈಯಾಗ ಹಿಡ್ಕೊಂಡು ಏನ್ ಲಾಭ ಪಡೆಯತದೆ ಅಂತ ಬಂದ್ಬಿಡ್ತಾರ ನೋಡ್ರಿಪ್ಪ. ಏನ್ರಿ ಪ್ರಮಾಣ ನೀವು ಏನ್ ಅಧ್ಯಕ್ಷರು ಬಿಡ್ರಿಪ್ಪ ನೀವು. ಅಲ್ರಿ ಮಂಡ್ಯದ ಜನರು ಹೆಂಗೆಲ್ಲ ಮಾತಾಡಕತ್ತಾರ ರಮ್ಯಾ ಸೋಲಿಗೆ ನೀವು ಸುಮ್ಮನೆ ಅದಿರಲ್ರಿಪ್ಪ. ಎಲ್ಲ ವಿಷಯಗಳನ್ನು ಕೂಡ ಮೊದಲು ಚರ್ಚೆ ಮಾಡ್ತೇವೆ. ಈಗ ನಾ ಹೇಳಿದ ಮೇಲೆ ನೀವು ಚರ್ಚೆ ಮಾಡ್ತೀನಿ ಅಂತೀರಿ. ಸರಿ ಮುಂದೆ ಹೇಳ್ರಿ. ಈ ಸಂದರ್ಭದಲ್ಲಿ ಯಾರಾದರೂ ಪಕ್ಷದ ಅಭ್ಯರ್ಥಿಗಳಿಗೆ ವಿರೋಧ ಮಾಡಿದ್ದಾರೆ, ಅವರ ಸೋಲಿಗೆ ಮುಖ್ಯವಾದ ಕಾರಣಕರ್ತರು ಅಂತ ಹೇಳಿ ನಮಗೆ ಈ ಎಲ್ಲ ವರದಿಗಳಿಂದ ಮತ್ತು ಅಭ್ಯರ್ಥಿಗಳ ವರದಿಗಳಿಂದ ಅಭಿಪ್ರಾಯದಿಂದ ಏನಾದರೂ ನಮಗೆ ಮಾಹಿತಿಗಳು ಸಿಕ್ಕಿದ್ರೆ ಹೇಳಿ, ಸಿಕ್ಕಿದ್ರೆ ಅದನ್ನ ಅವ್ರ ಬಗ್ಗೆ ಕ್ರಮ ತಗೊಳ್ಳೋದು ಖಂಡಿತವಾಗಿ ಮಾಡ್ತೀವಿ. ಯಾವುದೇ ಮುಲಾಜಿಲ್ಲ, ಯಾವುದೇ ಮುಲಾಜಿಲ್ಲದೆ ಕೂಡ ಕ್ರಮ ತಗೊಳ್ತೀವಿ. ಆಯ್ತ್ರಿಪ್ಪ, ಅದೇನ್ ಮಾಡ್ತೀರಾ ಮಾಡ್ರಿ. ಒಟ್ಟ ಮುಂದಿನ ಎಲೆಕ್ಷನ್ ಬರದ್ರಾಗ ನಿಮ್ಮ ಆಪರೇಷನ್ ಮುಗಿಸ್ರಿ. ಆಯ್ತು ನೋಡ್ರಿಪ್ಪ, ಇವತ್ತೆಲ್ಲ ಇಷ್ಟ ಆತ. ಮತ್ತೆ ನಾಳೆ ಸಿಗ್ತೇನೆ, ಬರ್ತೇನೆ. ಬೈ ಬೈ.